ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಂಗಳೂರು ಮನೇಲಿ ಫಸ್ಟು ಬೇಗನೆ ಎದ್ದು ಬೇಗ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಏಕೆ ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗೇ ಎಡೆಗೆಲ್ಲ ಬಟ್ಟೆ ತೊಗೋಬೇಕಿತ್ತು. ಸೊ ಹಂಗಾಗಿ ಬೇಗ ಮುಗಿಸ್ಕೊಂಡು ಶನಿವಾರ ನನ್ನ ಮಗಳ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ನಾವು ಹೊರಟ್ವಿ. ಏಕೆಂದರೆ ನಾವು ಒಡೆ ಚಕ್ಲಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೊರಡೋದ್ರಿಂದ ತುಂಬಾ ಹೆಲ್ಪ್ ಆಯಿತು ನಮಗೆ. ಆಮೇಲೆ ಊರಲ್ಲಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಅಂತ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಫಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯನ ಗುಡಿಲಿ ಪೂಜಾರಿ ಇದ್ದರು, ಪೂಜೆ ಎಲ್ಲ ಮುಗಿಸ್ಕೊಟ್ರು. ನೆಕ್ಸ್ಟು ಶನಿವಾರ ದೇವಸ್ಥಾನಕ್ಕೆ ಅಲ್ಲಿಗೆ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಬಟ್ ಏನಂತಂದರೆ ಅಲ್ಲಿ ಪೂಜಾರಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಹಸ್ಬೆಂಡೇ ಪೂಜೆ ಎಲ್ಲ ಮಾಡಿಕೊಂಡ್ರು. ಇಲ್ಲಿಂದ ಮುಗಿಸಿ ಬೇಗ ಹೋಗ್ಬೇಕಂತೇಳಿ ಬೇಗ ಹೊರಟ್ವಿ. ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಎಲ್ಲ ಸ್ವಲ್ಪ ಮಾಡಿಟ್ಟು ಬಂದಿದ್ದೆ. ಇನ್ನೂ ಸ್ವಲ್ಪ ಮಾಡಬೇಕಿತ್ತು, ಹಾಗಾಗಿ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ನನ್ನ ಮಗಳು ಸ್ವಲ್ಪ ಹೈಟಾಗಿರೋದ್ರಿಂದ ನೆಗ್ದು ಗಂಟೆ ಹೊಡಿಯೋದ್ರಲ್ಲೇ ಅವಳಿಗೊಂಥರ ಖುಷಿ. ಬಂದು ಪಾಯಸ ಮತ್ತು ಸಾಂಬಾರು ಮಾಡಿಕೊಂಡೆ. ಮುಂಚೆನೇ ನಾನು ಪಲ್ಯ ಮತ್ತು ಅನ್ನ ಎಲ್ಲ ಮಾಡಿಟ್ಟೋದೆ. ಕೆಲವು ಮನೆಗಳೆಲ್ಲ ಈ ಥರ ಪಲ್ಯ ಎಲ್ಲ ತುಂಬಾ ತಿಂಡಿಗಳೆಲ್ಲ ಮಾಡ್ತಾರೆ. ಸೊ ನಾವು ಸಿಂಪಲ್ಲಾಗಿ ಒಂಥರ ಪಲ್ಯ ಮಾಡಿ ಅನ್ನ ಸಾರು ಪಲ್ಯ ಮಾಡಿ ಎಡೆಗಿಡ್ತೀವಿ. ಅನ್ನ ಸಾರು ಪಲ್ಯ ಪಾಯಸ ಅಷ್ಟೇ. ಹಾಗೆ 3:30 ಮೇಲೆ ರಾಹುಗಾಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಮ್ಮ ಅತ್ತೆ ಬೇಗ ಎಡೆಗೆ ಇಕ್ಕೊಡೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಮತ್ತೆ ಹಸ್ಬೆಂಡು ಮತ್ತು ಅತ್ತೆ ಇಬ್ಬರನ್ನೂ ಸೇರಿಕೊಂಡು ಎಡೆಗೆ ಇಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾನೆಲ್ಲ ತಂದುಕೊಡ್ತಾಯಿದ್ದೆ. ಎಡೆಗೆ ಇಕ್ತಾಯಿದ್ರು. ನಮ್ಮ ಅತ್ತೆಯವರ ಅತ್ತೆ ಮಾವ ಮತ್ತು ನಮ್ಮ ಮಾವ 3 ಜನಕ್ಕೆ ನಾವು ಎಡೆಗೆ ಇಕ್ತೀವಿ. ನಿಮ್ಮ ಕಡೆ ಯಾವ ಥರ ಎಡೆಗೆ ಇಕ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡಿದ್ರು. ಆಮೇಲೆ ನಮ್ಮ ಹಸ್ಬೆಂಡು ಕೂಡ ಪೂಜೆ ಮಾಡಿದ್ರು. ಆಮೇಲೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಏಕೆಂದರೆ ನನ್ನ ಮಗಳಿಗೆ ಮಂಡೆಯಿಂದ ಎಕ್ಸಾಮ್ ಇರೋದ್ರಿಂದ ನೈಟೇ ಹೊರಟ್ವಿ. ನೈಟ್ ಹೊರಡೋಷ್ಟೊತ್ತಿಗೆ 10 ಗಂಟೆ. ಏಕೆಂದರೆ ಮಳೆ ತುಂಬ ಜಾಸ್ತಿ ಇತ್ತು, ಅದಕ್ಕೆ ಲಾಗ್ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಸಾರಿ.